ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಧ್ಯಪ್ರಾಚ್ಯ ಯುದ್ಧದ ನಡುವೆ ಪ್ರಧಾನಿ ನಿಲುವು ಸರಿಯಲ್ಲ ಅಂತ ಹೇಳಿ ಧಾರವಾಡದಲ್ಲಿ ಸಚಿವ ಸಂತೋಷ್ ಲಾಡ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇಸ್ರೇಲ್ ಜೊತೆಗೆ ಪ್ರಧಾನಿ ಗುರುತಿಸಿಕೊಂಡಿದ್ದು ಸರಿಯಲ್ಲ, ಅನುಕೂಲವಾಗುವಂತಹ ದೇಶಗಳ ಜೊತೆಗೆ ಏನಿದ್ರೂ ಕೂಡ ವ್ಯವಹಾರವನ್ನ ಮಾಡಬೇಕು. ಯುದ್ಧದ ಸಂದರ್ಭದಲ್ಲಿ ಭಾರತದ ನಿಲುವು ಅನ್ನೋದು ದೃಢವಾಗಿರಲಿ. ಡೊನಾಲ್ಡ್ ಟ್ರಂಪ್ ಅವರಿಂದ ಪ್ರಪಂಚಕ್ಕೆ ಅನಾನುಕೂಲ ಆಗ್ತಾ ಇದೆ. ಮಧ್ಯಪ್ರಾಚ್ಯ ಯುದ್ಧದ ನಡುವೆ ಈ ರೀತಿಯಾಗಿ ಪ್ರಧಾನಿ ನಿಲುವು ಅನ್ನೋದು ಸರಿಯಲ್ಲ ಅಂತ ಹೇಳಿ ಸಂತೋಷ್ ಲಾಡ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಹೇಳ್ತಾರೆ. ಸೊ ಟ್ರಂಪ್ ಅವರು ದಿನ ಬೆಳಿಗ್ಗೆ ಒಂದು ಹೇಳ್ತಾ ಇದ್ದಾರೆ, ಇಡೀ ಪ್ರಪಂಚಕ್ಕೆ ಇವತ್ತು ಅವ್ರಲಿಂದ ಆಗಿರ್ತಂಥ ಅನಾನುಕೂಲ. ಆಮೇಲೆ ನಾವು ಕೂಡ ಎಲ್ಲೋ ಒಂದು ಜಾಗದಲ್ಲಿ ಏನೋ ನನಗೇನು ಭಾಳ ದೊಡ್ಡ ಎಕ್ಸ್ಪೀರಿಯನ್ಸ್ ಐತೆ ಅಂತ ಹೇಳಂಗಿಲ್ಲ, ಬಟ್ ಆದರೆ ರಾಜಕೀಯವಾಗಿ ನಮ್ಮ ನಿಲುವುಗಳು ನಾವು ಯಾವಾಗಲೂ ನಾನ್ ಅಲೈನ್ ಮೂಮೆಂಟ್ನಲ್ಲಿ ನಾವು ಇರ್ತಕ್ಕಂಥವ್ರು. ಸೊ ನಮಗೆ ಏನು ಇಸ್ರೇಲು ಏನು ನಮಗೆ ಬೇಕಾಗಿರಲಿಲ್ಲ, ಇರಾನು ಬೇಕಾಗಿರಲಿಲ್ಲ. ನಮಗೆ ಬೇಕಾಗಿರ್ತಕ್ಕಂಥದ್ದು ಯಾರು ನಮಗೆ ನಮ್ಮ ದೇಶಕ್ಕೆ ಅನುಕೂಲ ಆಗುತ್ತೆ ಅವ್ರ ಜೊತೆ ವ್ಯವಹಾರ ಮಾಡ್ತಕ್ಕಂಥದ್ದು, ಅವ್ರ ಜೊತೆ ನಾವು ಡಿಪ್ಲೊಮೇಟ್ ಇರ್ತಕ್ಕಂಥದ್ದು ಒಳ್ಳೆಯದು. ಬಟ್ ಈ ಸಂದರ್ಭದಲ್ಲಿ ನಾವು ನೇರವಾಗಿ ಹೋಗಿ ಇಸ್ರೇಲ್ ಜೊತೆ ಗುರುತಿಸ್ಕೊಂಡಿರ್ತಕ್ಕಂಥದ್ದು ಮೇಲ್ನೋಟದಲ್ಲಿ ಇದೇನೋ ಸರಿ ಇಲ್ಲ ಅಂತ ನನ್ನ ಅಭಿಪ್ರಾಯ ಅಂತ ಹೇಳ್ತಾರೆ. ಸೊ ಟ್ರಂಪ್ ಅವರು ದಿನ ಬೆಳಿಗ್ಗೆ